ಪಾರಿ ಮಾಡ್ಬರ್ತೀವಿ ಅಂತ ಹೋದವರು ಸವಾಲ್ ಹಾಕ್ಸ್ಕೊಂಡ್ ಬಂದಿದ್ವಿ. ಇದೆಲ್ಲ ನಡೆಯೋ ಕೆಲ್ಸನ? ಕಬಡ್ಡಿ ಆಟ ಆಡೋ ಶಕ್ತಿ ಇಲ್ಲಿ ಯಾರಿಗಿದೆ? ಆ ಆಟದ ಅಭ್ಯಾಸ ಯಾರಿಗಿದೆ ಇಲ್ಲಿ? ಕೋಬಾರ್ದಾಗಿತ್ತು ನಾವು. ರಮಣ ಈಗ ಒಪ್ಕೊಂಡ್ ಆಗಿದೆಯಲ್ಲ, ವಿಧಿ ಇಲ್ಲ, ಆಡ್ಲೇಬೇಕು. ಸೋಲ್ತೀವಿ ಅಂದ್ರೂ ಅದಕ್ಕೂ ಸಿದ್ಧವಾಗೇ ಇರ್ಬೇಕು. ಅಯ್ಯೋ ವೈ ಸೋಲೋದು? ಯಾರಿಗೂ ಶಕ್ತಿ ಇಲ್ವಾ? ಇಲ್ಲಿ ಎಲ್ಲಾ ಆಟನೂ ಶಕ್ತಿಯಿಂದನೇ ಗೆಲ್ಲೋದಕ್ಕಾಗಲ್ಲ. ನಾವಿಡೋ ಪ್ರತಿ ಹೆಜ್ಜೆನು ಬುದ್ಧಿವಂತಿಕೆಯಿಂದ ಇಟ್ರೆ ಅಷ್ಟೇ ಸಾಕಲ್ವಾ? ಆಡ್ತೀವಿ ಅನ್ನೋ ಸವಾಲ್ನ ಸ್ವೀಕಾರ ಮಾಡಾಗಿದೆ, ಈಗೇನು ಮಾಡಕ್ಕಾಗಲ್ಲ. ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಕೂಡ ಇಲ್ವಲ್ಲಪ್ಪ. ಟೈಮ್ ಮಾತ್ರ ಅಲ್ಲ, ಟೀಮ್ ಕೂಡ ಇಲ್ಲ. ಒಬ್ಬ ಏತ್ಲಾ ಒಬ್ಬ ಪೋತನ್ ಹತ್ರ ಆಗ್ಬಿಟ್ಟಿದೆ. ನಿಮ್ಗೆಲ್ಲ ಹೇಳಿದ್ರ ನೀವು ಪೊಲೀಸ್ ಆಫೀಸರು, ನಿಮ್ಗೆಲ್ಲ ಗೊತ್ತಿದೆ. ಜೈ ಬಜರಂಗ ಬಲಿ ನೀವು. ಆಡ್ತೀವಿ ಅನ್ನೋ ಸವಾಲ್ನ ಸ್ವೀಕಾರ ಮಾಡಾಗಿದೆ, ಈಗೇನು ಮಾಡಕ್ಕಾಗಲ್ಲ. ಇದು ಈ ಮನೆ ಪ್ರಶ್ನೆ ಮಾತ್ರ ಅಲ್ಲ, ಇದು ಈ ಊರಿನ ಗೌರವ ಕೂಡ. ಗೆದ್ರೆ ನಾವ್ ಗೆದ್ದಾಗೆ, ಸೋತ್ರೆ ಇಡೀ ಊರೇ ಸೋತಾಗೆ. ಯೋಚನೆ ಮಾಡಿ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಃ ಅಸ್ತುದ್ಯೋ ಮನಸೋ ಬಂಧು ಕೃತ್ವಯಂ ನಾವಸೀದತಿ. ಏನ್ ಮಾಡ್ಬೋದು? ನಮ್ ಕೈ ಏನಾಗುತ್ತೆ? ನಮ್ ಕೈಲಿ ಆಗುತ್ತಾ? ಈ ಆಲಸ್ಯನೇ, ಈ ಅಪನಂಬಿಕೆನೆ ನಮ್ಗಳ ಸೋಲಿಗೆ ಕಾರಣ ಆಗ್ಬಿಡುತ್ತೆ. ಶ್ರಮ ಮತ್ತು ಪರಿಶ್ರಮನ ನಮ್ಮ ಬಂಧುಗಳು ಹಾಗೆ ಮಾಡ್ಕೋಬೇಕು. ಶಕ್ತಿನ ನಂಬ್ಬೇಕು, ನಂಬಿಕೆನ ಅಪ್ಕೋಬೇಕು. ಛಲ ಫಲ ಎರಡೂ ಒಂದಾಗ್ಬೇಕು. ಆಗ ಖಂಡಿತ ಜಯ ಸಿಗುತ್ತೆ. ಸೂಚನೆ ಕೊಟ್ಟು ಬರೋದು ಮೋಡ, ಮಳೆ, ಗುಡುಗು, ಸಿಡಿಲು ಏಕಾಏಕಿನೇ ಬೀಳೋದು. ಕಾಲೇಜು ಕೊಡೋ ಪರೀಕ್ಷೆಲಿ 1 ವರ್ಷದ ಅಭ್ಯಾಸ ಮಾತ್ರ ಇರುತ್ತೆ. ಬದುಕು ಕೊಡೋ ಪರೀಕ್ಷೆಲಿ ಯಾವ ತರಬೇತಿನೂ ಇರೋದಿಲ್ಲ. ಎದೆ ಹಿಗ್ಬೇಕು, ಕಾಲು ನುಗ್ಬೇಕು. ಲೊಟ್ಟೆ, ಇದೆಲ್ಲ ಆವಾಗ ಕೆಲ್ಸ ಅಲ್ಲ ಇದು. ಮಾತುಗಳು ಆಡಕ್ ಚೆನ್ನ, ಕೇಳಕ್ ಚೆನ್ನಪ್ಪ. ಆದ್ರೆ ಯುದ್ಧಕ್ಕೆ ತಾಕತ್ತು ತಾಲೀಮ್ ಎರಡೂ ಮುಖ್ಯ ಅಲ್ವಾ? ಸೌಟ್ ಹಿಡ್ದು ಹೆಣ್ಮಗುವಾಗೆ ಬದುಕ್ತಾ ಇದೀಯ ನೀನು. ನನ್ನ ಅಚ್ಚಿ ಮೇಲ್ ಕೈ ಮಾಡಿದ್ದಾನೆ, ಈ ಮನೆ ಹಿರಿಯರ ಮೇಲ್ ಕೈ ಮಾಡಿದಾನೆ. ಅಂತವನ್ನ ಸುಮ್ನೆ ಬಿಡ್ಬೇಕು ಅಂತ ಅಂತೀರಾ? ನಾನಂತೂ ರೆಡಿ. ಓಡೋಗಕ್ಕ ಬ್ರದರ್? ಅಯ್ಯ ನಾನ್ ರೆಡಿ. ಬರಿ ಇಬ್ರು ಓಡೋಗ್ಬಿಡೋಣ. ಸುಮ್ನೆ ರೀ, 10 ಏಟ್ ಹೊಡ್ತಿದ್ದಾರೆ. ನಾನು ಅಟ್ಲೀಸ್ಟ್ ಒಂದಾದ್ರೂ ಹೊಡಿಲೇಬೇಕಲ್ವಾ? ಸಾಹೇಬ್ರೆ, ಇದಕ್ ನೀವೇನ್ ಹೇಳ್ತೀರಾ? ಕೈ ಹಿಡಿದು ಕರ್ಕೊಂಡ್ ಬಂದವರು ಕೈ ಕಟ್ಕೊಂಡ್ ನಿಂತಿದ್ದಾರೆ. ಆ ಕೈ ಚಳಿ ಬಿಟ್ಟು ನಿಂತ್ಕೊಂಡ್ರೆ ಒಬ್ಬೊಬ್ಬನ್ ಗೋಡೆಗೂ ಬಿಸಿನೀರ್ ಕಾಯಿಸೋದಕ್ ನಾನ್ ರೆಡಿ. ಪಾಂಡವರೇನೋ ಯುದ್ಧಕ್ಕೆ ರೆಡಿದ್ದಾರೆ, ಆದ್ರೆ ಅವ್ರಿಗೆ ಮಾರ್ಗದರ್ಶನ ತೋರ್ಸೋದಕ್ಕೆ ಪಾರ್ಥ ಸಾರಥಿ ಒಬ್ಬ ಬೇಕಲ್ಲ. ಯಾರ ಪಾರ್ಥ ಸಾರಥಿ? ಸಮಯ ಭಗವಂತ ಜೊತೆಲಿಲ್ಲ ಅಂತ ನಾವ್ ಯಾಕೆ ಅಂದ್ಕೋಬೇಕು? ನಮ್ಮ ಉದ್ದೇಶದಲ್ಲಿ, ನಮ್ಮ ಉದ್ವೇಗದಲ್ಲಿ ಮತ್ತು ನಮ್ಮ ಒಳ್ಳೆ ಕೆಲಸದಲ್ಲಿ ಖಂಡಿತ ನಮ್ ಜೊತೆಗೆ ಇದ್ದೇ ಇರ್ತಾನೆ. ಸಾರ್ವಭೌಮನು ಸೃಷ್ಟಿಯೊಳಗೆ ಇರ್ಪನು ಕಾಣೋ, ಸರ್ವವನು ತನ್ನಾತ್ಮವೆಂದು ಬದುಕುವವನು, ನಿರ್ವಿಕಾರ ಅಂತರಂಗದಿ ಜಗವ ಧರಿಸುವವನು, ಸರ್ವ ಮಂಗಳನವನು ಮಂಕುತಿಮ್ಮ ಅಂತ ಮಹಾಕವಿ ಡಿ.ವಿ.ಜಿ ಅವರು ಹೇಳಿದ್ದಾರೆ. ಭಗವಂತ ಅನ್ನೋನು ಭರವಸೆಗಳಲ್ಲೇ ಇದ್ದಾನೆ. ಸೂರ್ಯ, ನಿನ್ನ ಎದೆ ಒಳಗಿರೋ ಕಿಚ್ಚು ಯಾವ ಸ್ವರೂಪದ್ದು ಅಂತ ನನಗ್ ಗೊತ್ತು. ಅದು ಖಂಡಿತವಾಗ್ಲೂ ಆಡ್ಬೇಕು ಮಗು. ನೀರು ಚುಮ್ಸಿದ್ರೆ ಆರೋ ಕಿಡಿಯಲ್ಲಪ್ಪ ಅದು. ಈ ಬೆಂಕಿ ಆರೋದಿಕ್ಕೆ ಸುನಾಮಿನೇ ಎದ್ದು ಬರ್ಬೇಕು. ಸೋಲನ್ನ ಸೋಲ್ಸಿ ಸಾವನ್ನ ಸಾಯಿಸಿ ಗೆದ್ದು ಬರ್ಬೇಕು. ಬಾಳನ್ನ ಬಾಳಾಟ ಅನ್ಕೊಂಡು ಸಿಕ್ದವ್ರಿಗೆ ಅನ್ಯಾಯ ಮಾಡ್ಕೊಂಡ್ ಬರ್ತಾರ ಬಾಳ್ವೆಗೆ ಬಾಳೆಗೊನೆನೆ ನೇತಾಕ್ಬೇಕು. ಸೂರ್ಯಂಗೆ ಗ್ರಹಣ ಹಿಡಿದ್ರೆ ತಾನಾಗಿ ಬಿಟ್ಟು ಹೋಗುತ್ತೆ. ಅದೇ ಊರಿಗೆ ಗ್ರಹಣ ಹಿಡಿದ್ಬಿಟ್ರೆ ಅದಂದ್ರೆ ಚಡಿಯ ಕೊಟ್ಟೆ ಬಿಡಿಸ್ಬೇಕು. ಆಗ್ಲಿ, ಎಲ್ರು 10 ನಿಮಿಷ ಸಾವಧಾನವಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ಹೇಗೂ ಗೆಲ್ಲಲ್ಲ, ಅಟ್ಲೀಸ್ಟ್ ಊರ್ಗಾದ್ರೂ ಬೇಗ ಹೋಗಿ ಸೇರ್ಕೊಳ್ಳ. ಇಬ್ಬರ ಜಗಳದಲ್ಲಿ 3ನೇ ಅವನ್ಗೆ ಲಾಭ. ರಾಮ್ ಮತ್ತೆ ನನ್ನ ಮಧ್ಯದಲ್ಲಿ ಬೇರೆಯವನ್ ಯಾವನೋ ಜಮೀನು ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ನಾವ್ ರೆಡಿ. ಯಾವ್ದಕ್ಕೆ? ಕಬಡ್ 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 ಕಬಡ್ಡಿ ಕಬಡ್ ಕಬಡ್ಡಿ 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 ಕಬಡ್ಡಿ. ಹಲೋ ಮೇಡಮ್, ಬಂದಿದ್ದೀನಿ. ಸಂಧ್ಯಾ, ಹಾ ಮೇಡಮ್. ಎಲ್ಲ ಇದೆಯಾ? ಹಾ ಮೇಡಮ್. ಒಂದೇ ಒಂದು ಮಿಸ್ ಆಗಿದ್ರು ನಾನಂತೂ ಸುಮ್ನೆ ಇರಲ್ಲ. ಮೇಡಮ್, ನಾವು ರೌಡಿಗಳು ಎತ್ತಿನಾಗೆ ದುಡಿದಲೇ ಇರ್ಬೋದು, ಆದ್ರೆ ನಿಯತ್ತಾಗಿ ದುಡಿತೀವಿ. ಬೇಕು ಅಂದ್ರೆ ನಾನೇ ಕೇಳ್ಬಿಟ್ಟು ಇಸ್ಕೋತೀನಿ. ನೋಡಿ, ನೀವ್ ಹೊರಡು, ಮಂಡ್ಯಕ್ ಹೋಗ್ಬೇಡ. ಅಜಿತ್ ಅಲ್ಲಿ ಪೊಲೀಸ್ ನಮ್ಮ ಮಫ್ಟಿಯಲ್ಲಿ ಕಳ್ಸಿದಾನೆ. ಸ್ವಲ್ಪ ದಿನ ಬೇರೆ ಊರಲ್ಲಿ. ಸರಿ ಮೇಡಮ್. ಈಗ ಇದನ್ನ ಒಳಗಡೆ ತಗೊಂಡ್ ಹೋದ್ರೆ ಸಿಕ್ಕಾಕೋತೀನಿ. ಇಲ್ಲೇ ಎಲ್ಲಾ ಹತ್ರ ಬಚ್ಚಿಟ್ಟು ಆಮೇಲೆ ತಗೊಂಡ್ ಹೋಗೋದು ಒಳ್ಳೇದು. ಕಾಣ್ತಿದೆಯಲ್ಲ? ಬಿಡ್ಬಾರ್ದಾಗಿತ್ತು ನೀನು. ಕಡೆ ಪಕ್ಷ ಒಂದೇ ಒಂದ್ ಡೇಟ್ ಅದು ರೀ, ಕೆಲವು ಸಾರಿ ಕೋಪದಲ್ಲಿ ಮಾಡೋ ಕೆಲ್ಸನೇ ನಮ್ಮನ್ನ ಹಾಳ್ ಮಾಡೋದು. ಇದು ಯೋಚನೆ ಮಾಡಿ ಮಾಡುವಂತ ಕೆಲ್ಸ. ಇಲ್ಲ ಬೂ, ತಾಯಿ ಮೇಲೆ ಆಣೆ ಮಾಡಿದ್ರೇನೆ ಬಿಡೋರಲ್ಲ. ಇನ್ ಇಡೀ ಊರಿಗೆ ತಾಯಿ ತರ ಇರೋರ್ ಮೇಲೆ ಕೈ ಇಟ್ಟಿದ್ದಾರೆ ಅಂದ್ರೆ ಪಾಪ ಈ ಮನೆಯವ್ರು ಹೇಗ್ ತಡ್ಕೋಬೇಕು ಹೇಳಿ? ನಿಮ್ ಆವೇಶ ನನ್ಗೂ ಗೊತ್ತಿದೆ. ಅವನ್ನ ಬಿಟ್ಬಿಡಿ ಅಂತ ನಾನು ಹೇಳ್ತಿಲ್ಲ, ಸರಿಯಾದ ಸಮಯ ನೋಡಿ ಹೊಡೀರಿ ಅಂತ ಹೇಳ್ತಾ ಇದೀನಿ. ರೇ, ನಮ್ ನಚ್ಚಿನ ನೋಡೋದಕ್ಕೆ ಆಗ್ತಿಲ್ಲ ರೀ. ಪಾಪ ತುಂಬಾ ಹೆದ್ರಿ ಮೂಲೆ ಸೇರ್ಬಿಟ್ಟಿದಾನೆ. ಮಗನ್ ಮೈ ಕೈ ಮುಟ್ಟಿದ್ರು ಸುಮ್ನೆ ಪೂರ್ವವಾಗಿದೆಲ್ಲ. ನಾವು ಅವ್ರೆಲ್ಲ ರೌಡಿಗಳು ರೀ, ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ಮನೋಜ್, ನೀವೇನಾದ್ರೂ ಮಾಡ್ಲೇಬೇಕು. ಇದು ನಿಮ್ಮ ಮನೆತನದ ಪ್ರಶ್ನೆ. ಲೊಟ್ಟೆ, ಬಾರಿಸ್ಬಿಡ್ತಾರೆ. ಒಬ್ಬೊಬ್ರದ್ದು ಕೈ ನೋಡಿದ್ಯಾ? ಅದು ತೋಳಲ್ಲ, ತೊಲೆ. ನಿಮಗ್ ಯಾವ ವಿಷಯದಲ್ಲೂ ಧೈರ್ಯನೇ ಇಲ್ವಾ? ಇದೆ, ಓದೋದು. ನೀನ್ ಏನೇ ತಗೊಬಂದ್ ಕೊಡು, ಓದ್ ಹಂಗೆ ಬಿಸಾಕ್ಬಿಡ್ತೀನಿ. ಇದು ಓದ್ ಬರ್ದವ್ರು ಓದಕ್ಕೆ ಬರ್ದಿರೋರು ಅನ್ನೋ ಹಾಗೆ ಯೋಚನೆ ಮಾಡೋ ವಿಷಯ ಅಲ್ಲ ರವಿ. ಅಜ್ಜಿ ನಮ್ನೆಲ್ಲ ಹರ್ಸಿದಾರೆ.
ಅಂತವ್ರ ಮೇಲೆ ಕೈ ಮಾಡಿದಾರೆ ಅಂದ್ರೆ ನಾನ್ ಸುಮ್ನೆ ಇರ್ಬೇಕಾ? ಇವಾಗ ನಾನು ಏನ್ ಮಾಡು ಅಂತ್ಯಾ? ನೀನ್ ದಯವಿಟ್ಟು ಮನೇಲೇ ಎದ್ ಬಿಡಪ್ಪ, ಏನು ಮಾಡ್ಬೇಡ. ನಾನೇ ನಾಳೆ ಕಬಡ್ಡಿ ಆಟಕ್ ಹೋಗಿ ಗೆದ್ಕೊಂಡ್ ಬರ್ತೀನಿ. ಹೌದು, ಯಾಕೆ ಎಲ್ಲಾರ ಮುಂದೆ ಕಂಡಮ್ ಮಾಡ್ತೀನಿ ನನ್ನ? ಏನ್ ನನ್ ಕೈಯಲ್ಲಿ ಆಗಲ್ಲ ಅಂತನಾ? ಮತ್ತೆ ಇವತ್ತು ಹೋಗಿ ಬಾರ್ಸ್ಬೇಕಾಗಿತ್ತು ತಾನೇ ನೀನು? ಬಾರಿಸ್ಬಿಡ್ತಾರೆ. ಹೋಗೋಗಲೆ ಬೆಳಗ್ಗೆ ತಿಂಡಿ ಮಾಡಿಲ್ಲ, ಊಟ ಮಾಡಿಲ್ಲ, ಒಳ್ಳೆ ಸೀತೋಗಿರೋ ಸೀಸ್ಕಡಿ ನಾರಾಯಣ ಅಂತ ಇದೀನಿ. ಊದ್ ಇಟ್ಕೊಂಡ್ಬಿಡ್ಲಿ ಬಾಯಿಗೆ. ಇದಕ್ ನಾನ್ ಏನ್ ಹೇಳ್ಬೇಕು ಗೊತ್ತೇ ಆಗ್ತಿಲ್ಲ ನಂಗೆ. ನೀನ್ ಏನು ಹೇಳ್ಬೇಡ, ಹೋಗ್ಬಿಡು ಸುಮ್ನೆ. ಯಾರು ಹೇಳ್ತಾರೆ ಯಾರು ಬಿಡ್ತಾರೆ ಅಂತ ಯೋಚನೆ ಮಾಡಲ್ಲ ಮೀನಾ. ಒಂದ್ ಅವಕಾಶ ಸಿಗಲಿ, ಕೋಟೆನೇ ಆಗ್ಲಿ, ಕೋಟೆ ಕಾಯೋ ಜನನೇ ಆಗ್ಲಿ, ಮದ ಏರಿರೋ ಆನೆ ತರ ನುಗ್ಗಿ ಅವ್ನ್ ಸಾಮ್ರಾಜ್ಯನ ಸ್ಮಶಾನ ಮಾಡ್ಬಿಡ್ತೀನಿ. ವಿಚಾರಣೆನೂ ಮಾಡಲ್ಲ, ಮೌನಾಚರಣೆ ಮಾಡೋದಿಕ್ಕೆ ಅವಕಾಶನೂ ಕೊಡಲ್ಲ. ರೀ, ಆದ್ರೆ ಇವ್ರ ಮನೆ ಪೇಪರ್ ಅವ್ರ ಹತ್ರ ಇದೆಯಲ್ಲ. ಹೋರಾಟ ಸರಿಯಾಗಿದ್ರೆ ಸೇಡು ತಿರ್ಸ್ಕೋಬಹುದು, ಪೇಪರ್ನು ಪಡ್ಕೋಬಹುದು. ಕಾನೂನ್ ಪ್ರಕಾರ ನಾನು ಅವನ್ನ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಹಾಲ್ ಹಾಕಿದ್ ಮನೆಗೆ ಸವಾಲ್ ಹಾಕಿ ನಿಂತಿ ಅನ್ಭೂಮಿ. ಈ ಆಟ ಪರ್ಸನಲ್ ಆಗಿದೆ, ಇದನ್ನ ಪರ್ಸನಲ್ ಆಗೇ ಡೀಲ್ ಮಾಡಿ. ಅಂದ್ರೆ ನೀವು ಕಬಡ್ಡಿ ಆಡ್ತೀರಾ? ಇವ್ರು ಯಾರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ನೇ ನಿಂತ್ಕೊಂಡು ಹೋರಾಡ್ತೀನಿ. ಆಟ ಆಡಿ ಗೆಲ್ಲೋ ವಯಸ್ಸು ನಂದಲ್ಲ, ಆದ್ರೆ ಬೆಂಬಲ ಕೊಡೋ ಶಕ್ತಿ ಇದೆ. ನಾನ್ ಜೊತೆ ಇದ್ರೆ ಸಾಕು, ಅವ್ರಿಗೆ ಧೈರ್ಯ ಬರುತ್ತೆ. ಸಂಗೀತ, ರೀ, ನಮ್ ಅಜಿತ್ ಇರ್ಬೇಕಾದ್ರೆ ನಮ್ಗೇನು ಚಿಂತೆ ಇಲ್ಲ. ಬರೀ ಅಜಿತ್ ಅಲ್ಲ, ಸೂರ್ಯನು ಏನು ಕಮ್ಮಿ ಇಲ್ಲ. ಸಂಗೀತ, ಒಬ್ಬ ಸಿಂಹ ಆದ್ರೆ ಇನ್ನೊಬ್ಬ ಹುಲಿ. ನಾವು ಕಹಳೆ ಊದಿದ್ರೆ ಸಾಕು, ಅವರು ಎಲ್ರ ಮನೆ ಮುಂದೆ ಶಂಕ ಊದಿಸ್ಬಿಡ್ತಾರೆ. ನಾನು ಈ ಊರ್ ಬರ್ಲೇಬಾರ್ದಾಗಿತ್ತಪ್ಪ. ಶೋರೂಮ್ ಅಲ್ಲಿ ಇದ್ದಿದ್ರೆ ನಿಮ್ದೆ AC ಹಾಕೊಂಡು ಬಾರ್ಬೆಟ್ ಆಲ್ ತರ ಕೂತ್ಕೊಂಡು ಇರ್ಬೋದಾಗಿತ್ತು. ದೇವ್ರೆ, ಅದ್ ಯಾರ್ ಹೊಡಿತಾರೋ, ಯಾರ್ ಬಡಿತಾರೋ, ಅದ್ ಯಾರ್ ಮುಗಿಸ್ಬಿಡ್ತಾರೋ ನನ್ನ. ಪ್ರಾಣ ಹೋದ್ರು ಸರಿ ಸುದ್ದಿ, ಹೊಡೆದಾಡಕ್ಕೆ ನಾನ್ ಸಿದ್ಧ. ಆಲ್ ದಿ ಬೆಸ್ಟ್ ಬೇಬಿ, ಐ ಆಮ್ ಸೋ ಎಕ್ಸೈಟೆಡ್. ನಾನಿನ್ನ ಯಾವತ್ತೂ ಹೊಡೆದಾಡಿದ್ ನೋಡೇ ಇಲ್ಲ, ನಾಳೆ ನೋಡ್ತೀನಿ. ಕಬಡ್ಡಿ ಬದಲು ಮಗಂದು ಹೊಡೆದಾಡದ ಅಂದ್ಬಿಟ್ಟಿದ್ರೆ ನಾಳೆ ತನಕ ಯಾಕೋ ಕಾಯ್ಕೆ ಅಟ್ಟೋಯ್ಯ, ಇವತ್ತೇ ಬಾರ ಮಗಂತು ಅಂತ ಹೋಗ್ ನಿಂತ್ಕೊಂಡ್ಬಿಡ್ತಾ ಇದ್ದೆ. ಒಂದ್ ಮಾತ್ರ ನಿಜಾನೇ, ಆಟದಲ್ಲಿ ಗೆಲ್ತೀನೋ ಬಿಡ್ತೀನೋ, ಆದ್ರೆ ಅವನ್ ಮಾತ್ರ ಹೊಡೆದು ಅಚ್ಚಿ ಪಾದದ ಮುಂದೆ ಹಾಕ್ಲಿಲ್ಲ ಅಂತಂದ್ರೆ ನಮ್ಮಪ್ಪನ ಪಾದದ ಮೇಲೆ ಆಣೆ. ಅಯ್ಯೋ, ಎಷ್ಟೇ ಗೋಳಾಡ್ತೀಯ ನೀನನ್ನ. ಇವಾಗ ಏನು, ನಾನ್ ಕಬಡ್ಡಿ ಆಡ್ಬೇಕಾ? ಆಡಿ ಅಂತಾನೆ ಅಂತಿರೋದು. ಸ್ವಲ್ಪನೂ ಸ್ವಾಭಿಮಾನ ಇಲ್ವಾ ನಿಮಗೆ? ಯುದ್ಧಕ್ಕೆ ನಿಮ್ ತಮ್ಮ ಇದ್ದೇ ಇರ್ತಾನೆ. ಕಡೆ ಪಕ್ಷ ಉತ್ತರ ಕುಮಾರನ್ ತರನಾದ್ರೂ ಪೋಸ್ ಕೊಡಿ. 4 ಜನಗಳ ಮುಂದೆ ಅವಮಾನ ಮಾಡ್ಕೋಬೇಡಿ. ರೋಹಿಣಿ, ಅಲ್ಲ, ಗಂಡ ಚೆನ್ನಾಗಿರ್ಲಿ ಅಂತ ಪ್ರತಿ ವರ್ಷನೂ ಭೀಮನ ಅಮಾವಾಸ್ಯೆ ಮಾಡೋ ಹೆಣ್ಮಕ್ಳು ನೋಡಿದೀನಿ. ಇವಳು ಹೆಂಗಪ್ಪ ಅಂದ್ರೆ ಗಂಡನ ಆಯಸ್ಗೆ ಅಮಾವಾಸ್ಯೆ ತಂದು ಇಡ್ತಾ ಇದ್ದಾಳೆ. ಅಲ್ಲ, ಈಗ ಹೆಂಗ್ ಏನ್ ಮಾಡೋದಂತ. ಇವಳು ಏನಪ್ಪ, ಇವಳು ಕಬಡ್ಡಿ ಆಡ್ಲೇಬೇಕು ಅಂತ ಅವಳೆ. ಅಲ್ಲೇ ಏನಿದು, ಮರದ ಒಳಗೆ ನಿಧಿ ಇದ್ದಂಗಿದೆಯಲ್ಲ. ಮನೋಜ ಭಂಡಾರ. ಆಹಾ, ಇದು ಲೇ ಮನೋಜ, ಇದು ಕಣೋ ನಿನ್ ಅದೃಷ್ಟ ಅಂದ್ರೆ. ಅಯ್ಯೋ ಲೇ ಮನೋಜ, ಇವತ್ತಿರೋ ಗೋಲ್ಡ್ ರೇಟ್ಗೆ ಕೋಟ್ಯಾಧಿಪತಿ ಆಗೋಗ್ಬಿಡ್ತೀಯಲ್ಲೋ. ಇವತ್ ರಾತ್ರಿ ಯಾರಿಗೂ ಹೇಳ್ದೆ ಕೇಳ್ದೆ ಇಲ್ಲಿ ಇಷ್ಟು ತೆಂಗಿನ ಮರಗಳು ಇದಾವೋ, ಎಲ್ಲಾ ತೆಂಗಿನ ಮರದ ರೆಕ್ಕಿಗೆ ಪುಕ್ಕ ಬಿಸಾಕ್ಬಿಡ್ತೀನಿ. ಇದೇ ತರ ಬೇಜಾರು ಒಡವೆಗಳನ್ನ ಇಟ್ಟಿರ್ಬೋದು. ಅಯ್ಯೋ ಮನೋಜಲ್ಲೇ ನನ್ನ ಮಗನ, ಇವ್ರನ್ನ ಚರ್ಮೈಸೆ. ಕಬಡ್ಡಿ 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 ಕಬಡ್ಡಿ. ಅಣ್ಣ, ಏನೇನಮ್ಮ, ಅಮ್ಮೋರು ತುಂಬಾ ನೋವು ಜಾಸ್ತಿ ಅಂತ ನರಳ್ತಾ ಇದಾರೆ. ಯಾಕಾಯಿ ನೀನು ಮಾತ್ರೆ ಕೊಡ್ಲಿಲ್ವಾ? ಕೊಟ್ಟಿದ್ದೆ ಅಣ್ಣ, ಆದ್ರೂ ನೋವು ಕಡಿಮೆ ಆಗಿಲ್ಲ. ಮನೆ ದೇವ್ರಿಗೆ ಮುಡುಕ್ ಕಟ್ಟು ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಮೊದ್ಲ ಕೆಲಸ ಮಾಡು, ಚೇಂಜ್ ಬೇಕಲ್ವಾ? ಮನೋಜ, ಆ. ₹1 ಇದ್ರೆ ಕೊಡಪ್ಪ. ಏನಪ್ಪ ನೀನು, ಇಷ್ಟೊಂದ್ ಜನ ಅವ್ರೆ ನನ್ನೇ ಕೇಳ್ತೀಯ, ಅದು ₹1? ಆಗಲ್ಲ ಕಣೋ, ಮುಡುಪ್ ಕಟ್ಟೋದಕ್ಕೆ, ಹರಕೆ ಕಟ್ಟೋದಕ್ಕೆ ಮನೆ ಹಿರಿ ಮಗನಿಂದ ₹1 ತಗೊಂಡ್ರೆ ಅವ್ನ್ ಭಾಗ ಒಳ್ಳೇದಾಗತ್ತೆ ಅಂತ ಅಷ್ಟೇ ಕಣ. ಹಲೋ, ಎಲ್ಲ ಇತ್ತಲ್ಲಪ್ಪ. ₹1. ಮನೋಜ, ಅದೇನೋ ಅದು ಚೈನು? ಯಾವ್ದು ಚೈನ್? ನಂದು ಸ್ವಾಮಿ, ಇದು ನಮ್ಮ ಅಮ್ಮನ್ ಕೂಡ ತಂದಿಟ್ಕೊಂಡಿದ್ದೇನೆ ಸರ್ಪ್ರೈಸ್ ಕೊಡಕ್ಕೆ. ಇದು ನನ್ ಮನೆಯವ್ರು ಹೊಡೆದೆ, ದಯವಿಟ್ಟು ಎಲ್ರು ಕ್ಷಮಿಸಿ. ನಾನ್ ಮನೋಜ್ ಅವ್ರನ್ನ ಚೆಕ್ ಮಾಡ್ಬೇಕು. ಅಲ್ಲ ರೀ, ಏನ್ ನನ್ ಗಂಡನ ಕಳ್ಳ ಅಂತ ಅನ್ಕೊಂಡಿದೀರಾ? ಮತ್ತೆ ಆ ಚೈನ್ ಅಲ್ಲಿಗೆ ಹೇಗ್ ಬಂತು? ಅದನ್ನ ಇವನವ್ರ ಅಮ್ಮ ಕೂಡ ತಗೊಂಬಂದಿದ್ದಾನ. ಸಾರಿ ಮನೋಜ್ ಅವ್ರೆ. ಇರಿ, ನೀವೇನ್ರಿ ಜೇಬ್ಗೆ ಕೈ ಹಾಕ್ತೀರಾ? ಲೇ ಪೆಂಗ್ಯ, ಏನು ಇದು ಲೇ? ನಾನ್ಸೆನ್ಸ್. ಹುಡುಗ್ರನ್ನ ಬಿಟ್ಟು ನೀವ ಕಳ್ತನ ಮಾಡ್ಸಿದ್ದು? ಅಯ್ಯೋ, ಐ ಆಮ್ ಸಾರಿ. ಈ ಒಡವೆಗಳನ್ನ ಕಳ್ತನ ಮಾಡ್ಸಿದ್ದು ನೀವೇ ಆಗಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಅರೆಸ್ಟಾ? ಏನ್ ಮಾಡ್ಬಂದಿದ್ಯೋ ಆಳ ಮಗನೇ? ಮನೋಜ್, ಏನ್ ಮನೋಜ್ ಇದು? ಕೇಳ್ತಾ ಇದಾರಲ್ವಾ, ಮಾತಾಡಿ. ನಿಜ ಏನು ಅಂತ ಹೇಳಿ ಮತ್ತೆ, ಇಲ್ಲ ಅಂದ್ರೆ ಪೊಲೀಸ್ ಭಾಷೆಲಿ ಬಾಯಿ ಬಿಡಿಸ್ಬೇಕಾಗತ್ತೆ. ಯಾಕ್ ಮನೋಜ್ ಹೇಗೆಲ್ಲ ಮಾಡಿದ್ರೆ? ನೀವೆಲ್ಲ ನಮ್ಮನ್ನ ನಿಮ್ ಮನೆ ಕರ್ಕೊಂಡ್ ಬಂದಾಗ ಒಂದು ಹೊಸ ಸಂಬಂಧ ಹುಟ್ಟಿದೆ, ಒಂದು ಮನೆತನ ಜೊತೆಯಾಗಿದೆ ಅನ್ಕೊಂಡೆ. ಅಲ್ಲ, ಒಡವೆಗಳನ್ನ ಕಳ್ತನ ಮಾಡ್ಸೋಕೆ ನಿಮ್ಗೆ ಹೇಗ್ ಮನ್ಸ್ ಬಂತು? ಪೆಂಗಿ ಮಹಾರಾಜ್, ಏನೋ ನಿಂದ ಲೇ? ಹಳೆ ಕಾಲದ ಐಟಮ್ ಸಾಂಗ್ ಡ್ಯಾನ್ಸರ್ ತರ ಆಗೋಯ್ತಲ್ಲ ನಿನ್ನ ಬಾಳ್ವೆ. ನಿನ್ನ ಬಾಳೆಗುಣನೆ ತಾಕ ಅಲ್ವಲೇ? ನೀನ್ ಇಲ್ದೇ ಇರೋ ಸ್ಟೋರಿನೇ ಇಲ್ವಲ್ಲೋ. ಮನೋಜ್ ಬನ್ನಿ. ನಾನು ಅಜಿತ್ ಅವ್ರೆ, ಒಂದ್ ನಿಮಿಷ. ಮನೋಜ್, ಮಾತಾಡಿ, ಯಾಕೆ ಸುಮ್ನೆ ಇದ್ದೀರಾ? ಅಜಿತ್ ಅವ್ರೆ, ಅವ್ರು ಕಳ್ತನ ಮಾಡೋರಲ್ಲ, ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಹೊತ್ತು ಕಾದ್ ನೋಡಿ. ಮನೋಜ್, ಮಾತಾಡಿ.
ಲೊಟ್ಟೆ ಮಾತಾಡೋ ಬಿಟ್ರೆ ತಾನೆ ಈ ಸಾಂಗಿಗೆ ಕೋರಸ್ ಕೊಟ್ಟಂಗೆ ಎಲ್ರು ಮಾತಾಡ್ತಾ ಇದ್ರೆ. ಸರಿ ಆಯ್ತು ಹೇಳಿ, ಈ ಒಡವೆಗಳು ನಿಮ್ಗೆ ಹೇಗ್ ಅವಾಗ್ಲೇ ನಾನು ರೋಹಿಣಿ ನಿಂತ್ಕೊಂಡು ಹೊರಗಡೆ ಕಬಡ್ಡಿ ಬಗ್ಗೆ ಮಾತಾಡ್ತಾ ಇದ್ವಾ. ಹೌದು, ನನ್ ಕೈ ಆಗಲ್ಲ ಅಂತ ಅಂದ್ಲು. ನೀನ್ ಯಾಕೆ ನನ್ ಬೈದೆ? ಅಪ್ನೆ ಮ್ಯಾಟ್ರ್ ಬಾಗ್ರು ಇದು ಹೆಂಗೆ ನಿನ್ ಹತ್ರ ಬಂತು? ಹೌದು, ಇವಳು ಬೈದ್ಲಲ್ಲ, ಯಾಕ್ ಬೈದ್ಲು ಅಂತ ಹಂಗೆ ಬೇಜಾರ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದ್ ತೆಂಗಿ ಮರ ಇತ್ತು, ಸಿಕ್ಕಾಪಟ್ಟೆ ಉದ್ದದ್ದು. ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಬೇಜಾರಲ್ಲಿ ಹಂಗೆ ನೋಡ್ತಾ ಇದ್ದೆ. ಅದೊಂದು ಬಿಳಿ ಬಟ್ಟೆ ಕಾಣಿಸ್ತು. ಇದಿರ್ಬೇಕು ಅಂತ ಹತ್ರ ಹೋಗಿ ನೋಡ್ತೀನಿ, ಅಲ್ಲಿ ಒಡವೆಗಳಿತ್ತು. ಈ ಒಡವೆಗಳು 2 ತೆಂಗಿನ ಗರಿ ಮಧ್ಯದಲ್ಲಿತ್ತು. ತಗೊಂಡೆ ಜೇಬ್ ಹಾಕೊಂಡೆ ಅಷ್ಟೇ. ಇದು ಸಿಕ್ಕುದ್ಮೇಲೆ ಇವತ್ ರಾತ್ರಿ ಮತ್ ತಗೊಂಡು ಆ ತೆಂಗಿ ಗರಿಗಳನ್ನೆಲ್ಲ ಕತ್ತರಿಸಿ ನೋಡಿದ್ರೆ ಮತ್ತೆ ಇದೇ ತರ ಒಡವೆಗಳು ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಅದನ್ ಬಿಟ್ಟು ಈ ಒಡವೆಗಳು ನಿಮ್ದು ಅಂತ ಪ್ರಾಮಿಸ್ ನನಗೆ ಗೊತ್ತಿಲ್ಲ. ಅಯ್ಯೋ ಇಷ್ಟೇನಾ ರೀ ಅಜಿತ್ ಅವ್ರೆ, ಇವ್ರು ತುಂಬಾ ಇನ್ನೋಸೆಂಟು. ಇವ್ರಿಗೆ ಸುಳ್ಳು ಮೋಸ ಇದೆಲ್ಲ ಏನು ಬರಲ್ಲ. ಅಜಿತ್, ಸಮಥಿಂಗ್ ಫಿಶಿ. ಎಕ್ಸಾಕ್ಟ್ಲಿ ಮಾವ. ನಮ್ಮನ್ನ ಅಟ್ಯಾಕ್ ಮಾಡಿದ ರೌಡಿಗಳು ನಮ್ಮನೆ ಹತ್ರದವ್ರೆ. ಕತ್ಕೊಂಡು ಹೋಗಿದ್ ಒಡವೆಗಳನ್ನ ಇಲ್ಲಿ ಇಟ್ಟಿದ್ದಾರೆ ಅಂದ್ರೆ ಈ ಕಳ್ತನಕ್ಕೆ ಸುಪಾರಿ ಕೊಟ್ಟಿರೋರು ಇಲ್ಲೇ ಇದಾರೆ ಅಂತ ಅರ್ಥ. ಇದೆಲ್ಲ ಏನು ಅಂತಾನೆ ಅರ್ಥ ಆಗ್ತಿಲ್ಲಪ್ಪ ನನ್ಗೆ. ನಮ್ಮವ್ರ ಮೇಲೆನೆ ಸುಪಾರಿ ಕೊಟ್ಟಿದಾರ. ಅಯ್ಯೋ ಇದ್ ಮೂವರಲ್ಲಿ ಕದ್ ನಿಂತಿರೋರು ಯಾರು ಅನ್ನೋ ಹಾಗಾಗಿದೆ. ಸೊ ನಿಮ್ಮೆಲ್ರಿಗೂ ನಮ್ಮಲ್ಲೇ ಯಾರೋ ಸುಪಾರಿ ಕೊಟ್ಟಿದ್ದಾರೆ ಅಂತ ನೀವ್ ಒಪ್ಕೋತಿದ್ದೀರಲ್ವಾ? ಆ ಅನುಮಾನ ನಿಮ್ಮೆಲ್ರಿಗೂ ಬಂದ್. ಆಮ್ ರೈಟ್? ಖಂಡಿತ ಒಪ್ಕೋತೀವಿ. ನಮ್ ನೋಡ್ವೆ ಇಲ್ಲಿ ಹೇಗೋ ಬಂತು. ಇದೊಳ್ಳೆ ಚೆನ್ನಾಗಿ ಹೇಳ್ತಿದ್ಯಲ್ಲ. ಅಲ್ಲ, ಕಳ್ರು ಯಾರೇ ಇರ್ಬೋದು, ಹರಿಯೋ ನೀರು ಒಂದೇ ಕಡೆ ನಿಲ್ಲತ್ತಾ? ಹಾಗೆ ಕಳ್ರು ಒಂದೂರಿಂದ ಇನ್ನೊಂದೂರಿಗೆ ಹೋಗಿರ್ಬೋದಲ್ಲ. ಮೊನ್ನೆ ನಮ್ಮೂರಲ್ಲಿದ್ದವರು ಇವತ್ತು ಈ ಊರಿಗೆ ಬಂದಿರ್ಬೋದು. ಬಟ್ ಕದ್ ಒಡವೆನ ಯಾಕ್ ತಂದಿಡ್ತಾರೆ? ಅಜಿತ್ ಅವರು ಪೊಲೀಸ್ ಅನ್ನೋದನ್ನ ತಿಳ್ಕೊಂಡಿರ್ತಾರೆ. ನಾಳೆ ಈ ವಿಷಯ ದೊಡ್ಡದಾಗ್ಬೋದು ಅಂತ ಇವ್ರಿರೋ ಜಾಗದಲ್ಲಿ ಇದನ್ನ ತಂದಿಟ್ಟಿರ್ಬೋದಲ್ವಾ? ಕರೆಕ್ಟ್ ಮೀನಾ, ನನಗೂ ಇದೇ ಥಾಟ್ ಬಂತು. ಅಪ್ಪ ಪೊಲೀಸ್ ಅಪ್ಪ, ಯಾಕೋ ಏನೋ ಸರಿ ಇಲ್ಲ ಕಣಪ್ಪ ಇಲ್ಲಿ. ಅಜಿತ, ಇನ್ನೊಬ್ರು ಮನೆಗೆ ಬಂದಿದೀವಿ. ಈ ವಿಷಯನ ನಾವ್ ಆಮೇಲೆ ಮಾತಾಡ್ಬೋದಲ್ವಾ? ಸುಮ್ನೆ ಅವ್ರಗಳ ಮುಂದೆ ಮಾತಾಡಿ ಅವ್ರಿಗೂ ಯಾಕೆ ಮುಚ್ಚಿದ್ರ? ತಗೊಳ್ಳಿ ಒಡವೆಗಳನ್ನೆಲ್ಲ ಹಾಕು. ಯಾಕೆ ದೌಡೆ ನೋಡ್ತಾ ಇದೀಯಾ? ಇಲ್ಲ ನಾನು ಬಾರಿಸ್ತಾ ಇಲ್ವಲ್ಲ. ಅದೊಂದೊಂದು ಕೆಲ್ಸ ಅಲ್ಲ ನೀವು. ಏನ್ ವಿಷಯ ಸುರಿ? ನೀವು ಪೊಲೀಸು, ಕಾನೂನು ಇದೆ, ಡಿಪಾರ್ಟ್ಮೆಂಟ್ ಇದೆ ಅಂತ ಆ ಹುಲಿಯನ್ನ ಹಿಡಿಯೋ ಆಗಿಲ್ಲ. ಅಮ್ಮಂಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋಳು ಲಕ್ಕಿ. ಒಂದೊಂದು ನಾನೇ ಹೊಡಿಬೇಕು. ಹೆಂಗೋ ನೋಡಿಗಳಂದ್ರೆ ರಾತ್ರಿ ಎಲ್ಲಾ ಎಣ್ಣೆ ಹಾಕೊಂಡು ಮಲ್ಕೊಂಡಿರ್ತಾರೆ. ಆಗ ಸೈಲೆಂಟ್ ಆಗಿ ಹೋಗಿ ಆ ಡಾಕ್ಯುಮೆಂಟ್ಸ್ ಕುತ್ಕೊಂಡು ಊರಿನ ಜನರಿಗೆಲ್ಲ ತತ್ಕೊಟ್ಬಿಟ್ರೆ ಜೀವನದಲ್ಲಿ ಮೊದಲನೇ ಸತಿ ಏನಾದ್ರೂ ಉಪಯೋಗ ಆಗೋ ಅಂತ ಐಡಿಯಾ ಕೊಟ್ಟಿದ್ಯಾ?